ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಶ್ರೀಕೃಷ್ಣನು ಭೀಷ್ಮಾದಿಗಳ ಮರಣಕ್ಕೂ ದುರ್ಯೋಧನನ ಅನೀತಿಗೂ ಕರ್ಣನೇ ಕಾರಣನೆಂದು ತಿಳಿಸಿ ಆತನನ್ನು ಕೊಲ್ಲಲೇಬೇಕೆಂದು ಅರ್ಜುನನನ್ನು ಪ್ರೇರಿಸಿದುದು ಎಂಬ 77ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಪುರುಷೋತ್ತಮನಾದ ಕೃಷ್ಣನು ಕರ್ಣ ವಧಕ್ಕಾಗಿ ಸಂಕಲ್ಪಿಸಿ ಬಂದ ಅರ್ಜುನನನ್ನು ಕುರಿತು, ಅರ್ಜುನ, ಯುದ್ಧದಲ್ಲಿ ಪ್ರತಿದಿನವೂ ಎಷ್ಟೋ ಆನೆಗಳು, ಕುದುರೆಗಳು, ಕಾಲಾಳುಗಳು ಸಾಯುತ್ತಿವೆ. ಯುದ್ಧವು ಪ್ರಾರಂಭವಾಗಿ ಇಂದಿಗೆ 17 ದಿನಗಳಾದವು. ನಮ್ಮ ದೊಡ್ಡ ಸೈನ್ಯವು ಈಗ ಅಲ್ಪಾವಶಿಷ್ಟವಾಗಿದೆ. ಕೌರವರು ನಿನಗಿಂತಲೂ ಅಧಿಕ ಸೈನ್ಯಗಳೊಡನೆ ಬಂದಿದ್ದರು. ನಿನ್ನನ್ನು ಎದುರಿಸಿ ನಾಶ ಹೊಂದಿದರು. ಅನೇಕ ರಾಜರು, ಸಂಜಯರು, ಪಾಂಡವರು ದುರ್ಜಯನಾದ ನಿನ್ನನ್ನು ಹಿಂಬಾಲಿಸಿ ಶತ್ರು ವಧದಲ್ಲಿ ಉತ್ಸಾಹದಿಂದಿರುವರು. ಪಾಂಚಾಲ, ಪಾಂಡವ, ಮತ್ಸ್ಯ, ಕಾರುಷ, ಚೇದಿ, ಮಗಧ, ಪಾರಿಜಾತ, ದಾಕ್ಷಿಣಾತ್ಯ, ಕೇರಳರೇ ಮೊದಲಾದ ದೇಶ ದೇಶದ ವೀರರೆಲ್ಲ ನಿನ್ನ ಬೆಂಬಲದಿಂದ ಶತ್ರುಗಳನ್ನು ಮುರಿದರು. ವಾನರ ಧ್ವಜವುಳ್ಳ ಪಾಂಡವ ಮಧ್ಯಮನಾದ ನೀನು ಹೊರತು ಬೇರೆ ಯಾವನು ತಾನೆ ಯುದ್ಧದಲ್ಲಿ ಆ ಕೌರವರನ್ನು ಜಯಿಸಬಲ್ಲನು? ನೀನಾದರೋ ದೇವಾಸುರ ನೀನಾದರೋ ದೇವಾಸುರ ಮನುಷ್ಯರೊಡಗೂಡಿದ 3 ಲೋಕಗಳನ್ನು ಜಯಿಸಬಲ್ಲವನು. ಆ ಕೌರವ ಸೈನ್ಯವನ್ನು ಜಯಿಸುವುದರಲ್ಲಿ ಸಂದೇಹವೇನಿದೆ? ಇಂದ್ರ ಸಮಾನನಾದರೂ ಬೇರೆ ಯಾವನು ಆ ಭಗದತ್ತ ರಾಜನನ್ನು ಜಯಿಸಲು ಶಕ್ತನಲ್ಲ. ನಿನ್ನಿಂದ ರಕ್ಷಿತವಾದ ಪಾಂಡವ ಸೈನ್ಯವನ್ನು ಕಣ್ಣಿಂದ ನೋಡುವುದಕ್ಕೂ ಶತ್ರು ರಾಜರಿಗೆ ಶಕ್ತಿಯಿಲ್ಲ. ನಿನ್ನ ಬೆಂಬಲವಿದ್ದುದರಿಂದಲೇ ಧೃಷ್ಟದ್ಯುಮ್ನನಿಂದಲೂ ಶಿಖಂಡಿಯಿಂದಲೂ ದ್ರೋಣ ಭೀಷ್ಮರಿಬ್ಬರು ಹತರಾದರಲ್ಲವೇ? ಓ ಪಾರ್ಥ, ಇಂದ್ರ ಸಮಾನ ಪರಾಕ್ರಮವುಳ್ಳವರು, ಮಹಾರಥ ಶ್ರೇಷ್ಠರು ಆದ ಆ ಭೀಷ್ಮ ದ್ರೋಣರನ್ನು ಯುದ್ಧರಂಗದಲ್ಲಿ ಜಯಿಸಲು ಬೇರೆ ಯಾವನು ತಾನೇ ಶಕ್ತನು? ವೀರರು, ಅಸ್ತ್ರವಿದ್ಯಾ ನಿಪುಣರು, ಯುದ್ಧದಲ್ಲಿ ಹಿಂತಿರುಗದವರು, ಕ್ಷೌಹಿಣಿ ಸೈನ್ಯಕ್ಕೆ ಅಧಿಪರು, ಕ್ರೂರರು, ಅನ್ಯೋನ್ಯ ಬಲದಿಂದ ಒಂದಾಗಿ ಸೇರಿ ಬಂದವರು ಆದ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಸೋಮದತ್ತ ಕುಮಾರ, ಕೃತವರ್ಮ, ಜಯದ್ರಥ, ದುರ್ಯೋಧನಾದಿಗಳೆಲ್ಲರನ್ನು ಈ ಲೋಕದಲ್ಲಿ ನಿನ್ನ ಹೊರತು ಬೇರೆ ಯಾವನು ತಾನೇ ಜಯಿಸಬಲ್ಲನು? ರಥ, ಗಜ, ತುರಗಗಳಿಂದ ತುಂಬಿದ ಶತ್ರುಸೇನಾ ಸಮೂಹಗಳು ಅನೇಕವಾಗಿ ನಿನ್ನಿಂದ ನಾಶ ಹೊಂದಿದವು. ದಾಸಮೀಯ ವಸಾತಿ ಗಣಗಳು, ಪೂರ್ವ ದೇಶದ ವೀರರು, ವಾಟಧಾನರು, ಭೋಜರು, ಇನ್ನು ಬೇರೆ ಎಲ್ಲ ಅರಸರು ತಮ್ಮ ತಮ್ಮ ಕೊಬ್ಬಿದ ಗಜ ತುರಗ ಸೈನ್ಯಗಳೊಡನೆ ನಿನ್ನನ್ನು ಭೀಮನನ್ನು ಎದುರಿಸಿ ನಾಶ ಹೊಂದಿದರು. ದುರ್ಯೋಧನನಿಗಾಗಿ ಕೌರವ ಪಕ್ಷಕ್ಕೆ ಸೇರಿದವರು ಕ್ರೂರರು, ಭಯಂಕರ ಕಾರ್ಯಗಳನ್ನು ನಡೆಸತಕ್ಕವರು, ಬಲವೀರ್ಯವುಳ್ಳವರು, ಉಗ್ರಾಕೃತಿಗಳು ಆದ ತುಷಾರ, ಯವನ, ಕಷ, ದಾರ್ವಾಭಿಸಾರ, ಭರದ, ಶಕ, ಮಾಠರ, ಕಂಕಣ, ಆಂಧ್ರಕ, ಕುಳಿಂದ, ಕಿರಾತ, ಮ್ಲೇಚ್ಛ, ಪಾರ್ವತೀಯರೇ ಮೊದಲಾದ ಬೇರೆ ಬೇರೆ ದೇಶೀಯರು, ಸಮುದ್ರ ತೀರದ ದೇಶವಾಸಿಗಳು ನಿನ್ನ ಹೊರತು ಬೇರೆ ಯಾರಿಗೂ ಅಜೇಯರೇ. ಅವರೆಲ್ಲರೂ ಬಹಳ ಯುದ್ಧಾತುರವುಳ್ಳವರು, ಯುದ್ಧ ಸಮರ್ಥರು, ಬಲಾಢ್ಯರು, ದಂಡಪಾಣಿಗಳು. ದುರ್ಯೋಧನನು ಇಂತಹ ದುರ್ಜಯವಾದ ದೊಡ್ಡ ಸೈನ್ಯವನ್ನು ತಂದೊಡ್ಡಿರುವನು. ಅದನ್ನು ಕಂಡ ಮೇಲೂ ನೀನು ನಿನ್ನ ಸೈನ್ಯಕ್ಕೆ ರಕ್ಷಕನಾಗದಿದ್ದರೆ ಬೇರೆ ಯಾವನು ತಾನೇ ಆ ಕೌರವ ಸೈನ್ಯವನ್ನು ಎದುರಿಸಬಲ್ಲನು? ಉಕ್ಕಿ ಬರುವ ಸಮುದ್ರದಂತೆ ಅಪಾರವಾಗಿ ಸೇನಾ ಧೂಳಿಯಿಂದ ಆವೃತವಾದ ಆ ಕೌರವ ಸೈನ್ಯವು ನಿನ್ನಿಂದ ರಕ್ಷಿತರಾದ ಪಾಂಡವ ಯೋಧರಿಂದ ಭೇದಿಸಲ್ಪಟ್ಟಿತು. ಮಗಧ ದೇಶಾಧಿಪತಿಯಾದ ಜಯತ್ಸೇನನನ್ನು ಅಭಿಮನ್ಯುವು ಕೊಂದು ಇಲ್ಲಿಗೆ 7 ದಿನಗಳಾದವು. ಆಮೇಲೆ ಭೀಮನು ಅದೇ ರಾಜನ ಸೈನ್ಯದಲ್ಲಿ ಭಯಂಕರ ಕಾರ್ಯಗಳನ್ನು ಮಾಡುತ್ತಿದ್ದ 10,000 ಆನೆಗಳನ್ನು ತನ್ನ ಗದಾಯುಧದಿಂದ ಕೊಂದನು. ಹಾಗೆಯೇ ಇನ್ನು 100 ಆನೆಗಳು, ರಥಗಳು ಭಗ್ನವಾದವು. ಆ ಮಹಾ ಭಯಂಕರ ಯುದ್ಧದಲ್ಲಿ ಭೀಮನನ್ನು ನಿನ್ನನ್ನು ಎದುರಿಸಿದ ಅನೇಕ ಕೌರವರು ತಮ್ಮ ಚತುರಂಗ ಬಲದೊಡನೆ ಮೃತ್ಯುಲೋಕಕ್ಕೆ ಹೋದರು. ಇದೇ ಸಮಯದಲ್ಲಿ ಭೀಷ್ಮನು ಪಾಂಡವರನ್ನು ತಡೆಯಲು ಉಗ್ರವಾದ ಬಾಣವರ್ಷವನ್ನು ಪ್ರಯೋಗಿಸಿದನು. ಅಸ್ತ್ರ ಪ್ರಯೋಗಗಳಲ್ಲಿ ನಿಸ್ಸೀಮನಾದ ಆತನು ಕೇದಿ, ಕಾಶಿ, ಕರುಷ, ಪಾಂಚಾಲ, ಮತ್ಸ್ಯ, ಕೇಕಯರೆಲ್ಲರನ್ನು ತನ್ನ ಬಾಣಗಳಿಂದ ಧ್ವಂಸ ಮಾಡಿದನು. ಆತನ ಬಿಲ್ಲಿನಿಂದ ಹೊರಟ ಶತ್ರುಭೇದಕಗಳಾದ ಬಾಣಗಳಿಂದ ಆಕಾಶವೆಲ್ಲ ತುಂಬಿತು. ಅವನು ಒಂದೊಂದೇ ಮುಷ್ಟಿಯಿಂದ ಗುಂಪು ಗುಂಪಾಗಿ ಬಂದ ಬಲಶಾಲಿಗಳಾದ ಲಕ್ಷ ಸಂಖ್ಯೆಯ ಮನುಷ್ಯರನ್ನು, ಆನೆಗಳನ್ನು, 1000 ಸಂಖ್ಯೆಯ ರಥಗಳನ್ನು ನಾಶ ಮಾಡಿದನು. ಆ ಬಾಣಗಳು 10ನೆಯ ಗತಿಯಿಂದಲೇ ಹೋಗಿ ಚತುರಂಗಗಳನ್ನು ಕೊಲ್ಲುತ್ತಿದ್ದವು.
ಹತ್ತನೆಯ ಗತಿಯಲ್ಲಿಯೇ ಭೀಷ್ಮನು ಬಾಣಗಳನ್ನು ಪ್ರಯೋಗಿಸಿದನು. ಹೀಗೆ ಭೀಷ್ಮನು 10 ದಿನಗಳವರೆಗೂ ಯುದ್ಧ ಮಾಡಿ ನಿನ್ನ ಸೈನ್ಯದಲ್ಲಿದ್ದ ರಥದ ಗದ್ದುಗೆಗಳನ್ನೆಲ್ಲ ಶೂನ್ಯ ಪ್ರದೇಶಗಳನ್ನಾಗಿ ಮಾಡಿದನು. ಅವನಿಂದ ಎಷ್ಟು ಆನೆಗಳು ಕುದುರೆಗಳು ಹತವಾಗುತ್ತಿದ್ದವು. ಆ ಭೀಷ್ಮನು ತೆಪ್ಪವಿಲ್ಲದೆ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿರುವ ಸ್ಥಿತಿಯಲ್ಲಿದ್ದ ಆ ಮೂಢ ದುರ್ಯೋಧನನನ್ನು ದಡಕ್ಕೇರಿಸುವ ಉದ್ದೇಶದಿಂದ 10ನೆಯ ದಿನದಲ್ಲಿ ಅತಿ ಘೋರ ಪರಾಕ್ರಮವನ್ನು ವ್ಯಕ್ತಪಡಿಸತೊಡಗಿದನು. ಆತನು ಆ ಯುದ್ಧದಲ್ಲಿ ರುದ್ರನಿಗೂ ವಿಷ್ಣುವಿಗೂ ಸಮಾನನಾದ ರೂಪವನ್ನು ತೋರಿಸುತ್ತಾ ಪಾಂಡವ ಸೈನ್ಯದಲ್ಲಿ ಪ್ರವೇಶಿಸಿದನು. ಆತನು ಛೇದಿ ಪಾಂಚಾಲ ಕೇಕಯರೆ ಮೊದಲಾಗಿ ಅನೇಕ ರಾಜರನ್ನು ವಧಿಸಿ ರಥ ಗಜ ತುರಗ ಪೂರ್ಣವಾದ ಪಾಂಡವ ಸೈನ್ಯವನ್ನು ನಾಶ ಮಾಡುತ್ತಾ ಬಂದನು. ಆಗ ಪ್ರಚಂಡ ಸೂರ್ಯನಂತೆ ಜ್ವಲಿಸುತ್ತಿದ್ದ ಜಯಶೀಲನಾದ ಆ ಭೀಷ್ಮನನ್ನು ನೋಡುವುದಕ್ಕೂ ಕೂಡ ಸಾಧ್ಯವಿಲ್ಲದೆ ಶಸ್ತ್ರಪಾಣಿಗಳಾಗಿ ಬಂದ ಸಹಸ್ರ ಕೋಟಿ ಸಂಖ್ಯೆಯ ಸಂಜಯರು ಇನ್ನೂ ಇತರ ರಾಜರು ಹಿಮ್ಮೆಟ್ಟಿದರು. ಭೀಷ್ಮನು ಅಧಿಕ ಪ್ರಯತ್ನದಿಂದ ಪಾಂಡವ ಸೈನ್ಯವನ್ನು ಎದುರಿಸಿ ಒಂಟಿಯಾಗಿಯೇ ಆ ಪಾಂಡವರನ್ನು ಸಂಜಯರನ್ನು ಓಡಿಸುತ್ತಾ ಯುದ್ಧದಲ್ಲಿ ಅಸಮಾನವಾದ ವೀರಾಕೃತಿಯನ್ನು ತಾಳಿದನು. ಆದರೆ ದೃಢವ್ರತನು ಪುರುಷ ಶ್ರೇಷ್ಠನೂ ಆದ ಆ ಭೀಷ್ಮನನ್ನು ನಿನ್ನಿಂದ ರಕ್ಷಿತನಾದ ಶಿಖಂಡಿಯು ತೀಕ್ಷ್ಣ ಬಾಣಗಳಿಂದ ಕೊಂದು ಬಿಟ್ಟನು. ಆ ನಿಮ್ಮ ಅಜ್ಜನು ಇಂದ್ರನಿಗೆದಿರಾದ ವೃತ್ರನಂತೆ ನಿನಗೆದಿರಾಗಿ ಬಾಣಗಳಿಂದ ನೊಂದು ಈಗ ಶರತಲ್ಪದಲ್ಲಿ ಮಲಗಿರುವನು. ಹೀಗೆಯೇ ಮಹಾರಥನು ಯಮ ಸಮಾನನು ಉಗ್ರ ರೂಪಿಯೂ ಆದ ದ್ರೋಣನು ಕೂಡ ಶತ್ರು ಸೈನ್ಯಗಳನ್ನು 5 ದಿನಗಳವರೆಗೆ ನಾಶ ಮಾಡಿ ಅಭೇದ್ಯವಾದ ಒಂದು ವ್ಯೂಹವನ್ನು ನಿರ್ಮಿಸಿ ಅನೇಕ ಮಹಾರಥರನ್ನು ಕೊಂದು ಜಯದ್ರಥನನ್ನು ಕಾಪಾಡುತ್ತಾ ರಾತ್ರಿಯ ಯುದ್ಧದಲ್ಲಿಯೂ ಕಾಲಾಂತಕನಂತೆ ಅನೇಕರನ್ನು ಕೊಂದನು. ವೀರನು ಪ್ರತಾಪಶಾಲಿಯೂ ಆದ ಆ ದ್ರೋಣನು ಹೀಗೆ ಯುದ್ಧವೀರರನ್ನು ತನ್ನ ಬಾಣಗಳಿಂದ ಕೊಂದು ಕೊನೆಗೆ ದೃಷ್ಟದ್ಯುಮ್ನನಿಗೆ ಎದಿರಾಗಿ ಪರಗತಿಯನ್ನು ಪಡೆದನು. ಆಗಿನ ಯುದ್ಧದಲ್ಲಿ ನೀನು ಕರ್ಣನೇ ಮೊದಲಾದ ರಥಿಕರನ್ನು ತಡೆಯದಿದ್ದರೆ ದ್ರೋಣನನ್ನು ಗೆಲ್ಲುವುದು ಸಾಧ್ಯವೇ ಆಗುತ್ತಿರಲಿಲ್ಲ. ಆಗ ನಿನ್ನಿಂದ ಧೃತರಾಷ್ಟ್ರ ಪುತ್ರರ ಸೇನೆಯೆಲ್ಲವೂ ತಡೆಯಲ್ಪಟ್ಟಿತು. ಅದರಿಂದಲೇ ದೃಷ್ಟದ್ಯುಮ್ನನಿಗೆ ದ್ರೋಣನನ್ನು ಕೊಲ್ಲಲು ಸಾಧ್ಯವಾಯಿತು. ಜಯದ್ರಥ ವಧದಲ್ಲಿ ನೀನು ಮಾಡಿದ ಸಾಹಸ ಕಾರ್ಯವನ್ನು ನಿನ್ನ ಹೊರತು ಬೇರೆ ಯಾವ ಮನುಷ್ಯನು ತಾನೇ ಮಾಡಬಲ್ಲನು. ಆಗ ನೀನು ಅಧಿಕ ಬಲವುಳ್ಳ ಅಸ್ತ್ರ ತೇಜಸ್ಸಿನಿಂದ ಮಹಾಸೈನ್ಯವನ್ನು ತಡೆದು ಶೂರರಾದ ಅನೇಕ ರಾಜರನ್ನು ಸೈಂಧವನನ್ನು ಕೊಂದೆ. ಆಗ ನಡೆದ ಸಿಂಧುರಾಜನ ಮರಣವು ಆಶ್ಚರ್ಯಕರವಾದುದೆಂದು ರಾಜರೆಲ್ಲರೂ ಕೊಂಡಾಡುವರು. ಆ ಕಾರ್ಯವು ನಿನ್ನಿಂದ ನಡೆದುದೇನು ಆಶ್ಚರ್ಯಕರವಲ್ಲ. ಓ ಪಾರ್ಥ, ನೀನು ಮಹಾರಥನು. ಕ್ಷತ್ರಿಯ ಜಾತಿಯೆಲ್ಲವೂ ಮೊತ್ತಕ್ಕೆ ಒಂದೇ ದಿವಸದಲ್ಲಿ ನಿನ್ನಿಂದ ಹತವಾಗಬಹುದೆಂದರೂ ನಿನ್ನ ಸಾಮರ್ಥ್ಯಕ್ಕೆ ಸಲ್ಲುವುದು. ದುರ್ಯೋಧನನ ಆ ಘೋರ ಸೈನ್ಯವು ಅವನ ಅನರ್ಘ್ಯ ವಸ್ತುಗಳು ನಿನ್ನಿಂದ ನಾಶವಾದವು. ಭೀಷ್ಮ ದ್ರೋಣರು ನಿನ್ನಿಂದ ಕೊಲ್ಲಲ್ಪಟ್ಟರು. ವೀರರೆಲ್ಲ ಹತರಾಗಿ ಚತುರಂಗ ಸೈನ್ಯವು ಚದರಿ ಶೂನ್ಯ ಪ್ರಾಯವಾದ ಕೌರವ ಸೈನ್ಯವು ಈಗ ಸೂರ್ಯ ಚಂದ್ರ ನಕ್ಷತ್ರಗಳೇನೂ ಇಲ್ಲದ ಆಕಾಶದಂತಾಯಿತು. ಓ ಪಾರ್ಥ, ಭಯಂಕರ ಪರಾಕ್ರಮಿ, ಶ್ರೀ ಇಂದ್ರನಿಂದ ಅಸುರ ಸೈನ್ಯವು ಹೇಗೋ ಹಾಗೆ ನಿನ್ನಿಂದ ಕೌರವ ಸೈನ್ಯವು ಹತವಾಯಿತು. ಕೌರವ ವೀರರಲ್ಲಿ ಸತ್ತವರು ಹೋಗಿ ಈಗ ಉಳಿದವರು ದ್ರೋಣಪುತ್ರನು, ಕೃತವರ್ಮನು, ಕರ್ಣನು, ಶಲ್ಯನು, ಕೃಪನು, ಈ 5 ಮಂದಿ ಮಹಾರಥರು ಮಾತ್ರವೇ. ಆ 5 ಮಂದಿ ಮಹಾರಥರನ್ನು ಈಗ ನೀನು ಕೊಂದು ನಗರ ದ್ವೀಪ ಪರ್ವತಗಳೊಡಗೂಡಿದ ಈ ಭೂಮಿಯನ್ನು ನಿಷ್ಕಂಟಕವಾಗಿ ಮಾಡಿ ಧರ್ಮರಾಜನಿಗೊಪ್ಪಿಸು. ಆಕಾಶ ಜಲ ಪಾತಾಳಗಳೊಡನೆಯೂ ಪರ್ವತಾರಣ್ಯಗಳೊಡನೆಯೂ ಕೂಡಿದ ಈ ಭೂಮಿಯನ್ನು ಧರ್ಮರಾಜನಿಗೆ ಅಧೀನ ಮಾಡು. ಹಿಂದೆ ದೈತ್ಯ ದಾನವರನ್ನು ವಿಷ್ಣುವು ಕೊಂದಂತೆ ನೀನು ಕೌರವರನ್ನು ಕೊಂದು ಆತನು ಇಂದ್ರನಿಗೆ ತ್ರೈಲೋಕ್ಯವನ್ನು ಕೊಟ್ಟಂತೆ ಈ ಭೂಮಂಡಲವೆಲ್ಲವನ್ನು ರಾಜನಾದ ಧರ್ಮರಾಜನಿಗೆ ಕೊಡು. ಹಿಂದೆ ವಿಷ್ಣುವಿನಿಂದಾದ ಅಸುರ ವಧದಿಂದ ದೇವತೆಗಳು ಸಂತೋಷಗೊಂಡಂತೆ ಈಗ ನಿನ್ನ ಶತ್ರುಗಳು ಹತರಾದ ಮೇಲೆ ಪಾಂಚಾಲರು ಸಂತೋಷಗೊಳ್ಳಲಿ. ಪುರುಷ ಶ್ರೇಷ್ಠನು ಆಚಾರ್ಯನೂ ಆದ ದ್ರೋಣನಲ್ಲಿ ನಿನಗಿರುವ ಗುರುಭಾವದಿಂದ ಅಶ್ವತ್ಥಾಮನಲ್ಲಿ ನಿನಗೆ ಕನಿಕರವಿರಬಹುದು. ಕೃಪನಲ್ಲಿಯೂ ಆ ಗೌರವ ಬುದ್ಧಿ ಇರಬಹುದು. ಈಗ ಬಹಳ ಕ್ಷೀಣ ದಶೆಗೆ ಬಂದಿರುವ ನಿನ್ನ ಬಂಧುಗಳನ್ನು, ನಿನ್ನ ತಾಯಿಯ ಕಡೆಯ ಬಂಧುಗಳನ್ನು ನೀನು ಆದರಿಸಬೇಕೆಂದು ಕೃತವರ್ಮನನ್ನು ಎದುರಿಸದಿರಬಹುದು. ನಿನ್ನ ತಾಯಿಗೆ ಸಹೋದರನಾದ ಶಲ್ಯನಲ್ಲಿಯೂ ವಿಶ್ವಾಸದಿಂದ ಅವನನ್ನು ನೀನು ಕೊಲ್ಲಬಾರದೆಂದಿರಬಹುದು. ಆದರೆ ಈ ಒಂದು ನಿನಗೆ ಶ್ರೇಯಸ್ಕರವಲ್ಲ. ಇದರಿಂದ ನಿನಗೆ ಸುಕೃತವೂ ಇಲ್ಲ. ಈ ಯುದ್ಧದಿಂದ ನಿನಗೇನು ದೋಷವಿಲ್ಲವೆಂದು ಈಗ ನಾನು ನಿನಗೆ ಅನುಮತಿಯನ್ನು ಕೊಡುವೆನು. ಪಾಂಡವರ ವಿಷಯದಲ್ಲಿ ಪಾಪ ಬುದ್ಧಿಯುಳ್ಳವನು ಅತ್ಯಲ್ಪನೂ ಆದ ಆ ಕರ್ಣನನ್ನು ನೀನು ತೀಕ್ಷ್ಣ ಬಾಣಗಳಿಂದ ವಧಿಸು.
ಹಿಂದೆ ದುರ್ಯೋಧನನು ರಾತ್ರಿಯ ವೇಳೆಯಲ್ಲಿ ಮಕ್ಕಳೊಡನೆ ಅರಗಿನ ಮನೆಯಲ್ಲಿ ಮಲಗಿದ್ದ ನಿನ್ನ ತಾಯಿಯನ್ನು ನಿಮ್ಮೆಲ್ಲರೊಡನೆ ಸೇರಿಸಿ ಸುಡಲು ಉದ್ಯೋಗಿಸಿದುದಕ್ಕೂ ದ್ಯೂತದಲ್ಲಿ ನಿಮಗೆ ಮಾಡಿದ ಮೋಸ ಕೃತ್ಯಗಳಿಗೂ ಕರ್ಣನೇ ಕಾರಣವೆಂಬುದು ನಿಶ್ಚಯವು. ದುರಾತ್ಮನಾದ ಆ ಕರ್ಣನೇ ದುರ್ಯೋಧನನನ್ನು ಈ ಕೆಟ್ಟ ದಾರಿಗೆ ಪ್ರೋತ್ಸಾಹಿಸುತ್ತಿರುವನು. ಆತ್ಮಸ್ತುತಿ ಮಾಡಿಕೊಳ್ಳುವನು. ಆತನನ್ನು ಕೊಲ್ಲು. ಅರ್ಜುನ, ಧೃತರಾಷ್ಟ್ರ ಪುತ್ರನು ನಿಮ್ಮ ವಿಷಯದಲ್ಲಿ ಮಾಡಿದ ಕ್ರೂರ ಕಾರ್ಯಗಳಿಗೆಲ್ಲ ಕರ್ಣನೇ ಮೂಲವು. ದುರ್ಯೋಧನನು ಯಾವಾಗಲೂ ಆ ಕರ್ಣನನ್ನೇ ತನಗೆ ರಕ್ಷಕನನ್ನಾಗಿ ಎಣಿಸಿರುವನು. ಆದುದರಿಂದಲೇ ನನ್ನನ್ನು ತನ್ನ ಪರಾಕ್ರಮದಿಂದ ಅಡಗಿಸಬೇಕೆಂದಿರುವನು. ಈ ಯುದ್ಧದಲ್ಲಿ ಕರ್ಣನು ಪಾಂಡವರೆಲ್ಲರನ್ನೂ ನಾಶ ಮಾಡುವನೆಂದು ಎಲ್ಲ ರಾಜರಿಗೂ ದುರ್ಯೋಧನನಿಗೂ ದೃಢ ವಿಶ್ವಾಸವಿರುವುದು. ಆ ದುರ್ಯೋಧನನು ನಿನ್ನ ಬಲವನ್ನು ಚೆನ್ನಾಗಿ ಅರಿತಿದ್ದರು ಕರ್ಣನ ದುರ್ಬೋಧನೆಯಿಂದ ನಿನ್ನೊಡನೆ ಯುದ್ಧ ಮಾಡಲು ಹಾರೈಸುತ್ತಿರುವನು. ಆ ಕರ್ಣನು ಕೃಷ್ಣಾರ್ಜುನರಿಬ್ಬರನ್ನು ಅವರ ಪರಿವಾರಗಳೊಡನೆ ನಾನು ಜಯಿಸುವೆನು ಎಂದು ನಿತ್ಯವೂ ಜಂಬ ಕೊಚ್ಚಿಕೊಳ್ಳುವನು. ಯುದ್ಧದಲ್ಲಿ ಅವನು ಮಿತಿಮೀರಿ ಹೆಮ್ಮೆಗೊಂಡಿರುವನು. ನೀನು ಆತನನ್ನು ವಧಿಸಬೇಕು. ದುರ್ಯೋಧನನು ಕರ್ಣನ ಬಲವನ್ನು ನಂಬಿಯೇ ನಿಮ್ಮ ವಿಷಯವಾಗಿ ಪಾಪ ಕೃತ್ಯಗಳನ್ನು ಮಾಡುತ್ತಾ ಬಂದನು. ಸುಭದ್ರ ಪುತ್ರನಾದ ಅಭಿಮನ್ಯುವೇನು ಸಾಮಾನ್ಯನೇ? ಧೃತರಾಷ್ಟ್ರ ಪುತ್ರರೆಲ್ಲ ನೋಡುತ್ತಿರುವಂತೆಯೇ ಆತನು ಮಹಾರಥರಾದ 6 ಮಂದಿ ಶೂರರಿಂದ ಎದುರಿಸಲ್ಪಟ್ಟಿದ್ದಾಗಲೂ ದ್ರೋಣ, ಕೃಪ, ಅಶ್ವತ್ಥಾಮರನ್ನು ನಡುಗಿಸಿಬಿಟ್ಟನು. ಸೈನ್ಯಗಳನ್ನು ನಾಶ ಮಾಡಿ ಮಹಾರಥರನ್ನೆಲ್ಲ ಹೊಡೆದಟ್ಟುತ್ತಿದ್ದನು. ಗಜ, ತುರಗ, ಪದಾತಿಗಳನ್ನೆಲ್ಲ ಕೊಂದು ನಿರ್ಭಯವಾಗಿ ಶತ್ರು ಸೈನ್ಯವನ್ನು ಎದುರಿಸಿ ಬರುತ್ತಿದ್ದನು. ಆತನನ್ನು ಕಂಡ ಮಾತ್ರಕ್ಕೆ ಆನೆಗಳು ತಮ್ಮ ಮೇಲೆ ಕುಳಿತಿದ್ದ ವೀರರನ್ನು ಕೆಳಕ್ಕೆ ಕೆಡಹಿ ದಿಕ್ಕಾಪಾಲಾಗಿ ಓಡಿದವು. ರಥಿಕರು ರಥವಿಹೀನರಾಗಿ ಓಡಿದರು. ಕುದುರೆಗಳು, ಕಾಲಾಳುಗಳು ಅಪರಿಮಿತವಾಗಿ ಸತ್ತು ಬಿದ್ದವು. ವೃಷಭಗಳ ಹಿರಳಿನಂತೆ ಬಾಹುಗಳುಳ್ಳ ಯಾದವ ಕೌರವ ಕುಲಗಳೆರಡಕ್ಕೂ ಕೀರ್ತಿಯನ್ನು ತಂದ ಆ ಅಭಿಮನ್ಯುವಿನ ವಿಷಯದಲ್ಲಿ ಕೌರವರು ಮಾಡಿದ ಅನ್ಯಾಯವನ್ನು ನೆನೆಸಿಕೊಂಡರೆ ಈಗಲೂ ನನ್ನ ದೇಹವು ಉರಿಯುತ್ತಿರುವುದು. ಓ ಮಿತ್ರ, ನಿನ್ನಲ್ಲಿ ಸತ್ಯವಾಗಿ ತಿಳಿಸುವೆನು ಕೇಳು. ಕ್ರೂರ ಮನಸ್ಸುಳ್ಳ ಆ ಕರ್ಣನು ಆಗಲೇ ಅಲ್ಲಿ ಇದಿರಾಗದಿದ್ದರೆ ಅವನು ಅದೇ ಸ್ಥಳದಲ್ಲಿ ನಿಸ್ಸಂದೇಹವಾಗಿ ಕೊಲ್ಲಲ್ಪಡುತ್ತಿದ್ದನು. ಆ ಅಭಿಮನ್ಯುವಿನ ಮುಂದೆ ಧರ್ಮಯುದ್ಧಕ್ಕೆ ನಿಲ್ಲಲು ಕರ್ಣನು ಶಕ್ತನಲ್ಲ. ಅವನು ಸುಭದ್ರ ಪುತ್ರನಾದ ಆ ಅಭಿಮನ್ಯುವಿನ ಬಾಣಗಳಿಂದ ಭೇದಿಸಲ್ಪಟ್ಟು ಪ್ರಜ್ಞಾಹೀನನಾಗಿ ರಕ್ತ ಪ್ರವಾಹದಲ್ಲಿ ನೆನೆದು ನಿಟ್ಟುಸಿರು ಬಿಡುತ್ತಾ ಕೋಪದಿಂದ ಜ್ವಲಿಸುತ್ತಾ ಕೊನೆಗೆ ಬಾಣಗಳಿಂದ ಪೀಡಿತನಾಗಿ ಹಿಂತಿರುಗಿ ಓಡಿದನು. ಪಾರ್ಥ, ಕರ್ಣನು ಆಗಿನ ಯುದ್ಧದಲ್ಲಿ ಆಯುಧ ಪಾತಗಳಿಂದಾದ ನೋವಿನಿಂದ ಉತ್ಸಾಹಶೂನ್ಯನಾಗಿ ಇದಿರಿಸಿ ನಿಲ್ಲಲಾರದೆ ಓಡಿ ಹೋಗುವುದಕ್ಕೂ ಮನಸ್ಸಿಲ್ಲದೆ ವ್ಯಾಕುಲದಿಂದಿದ್ದನು. ತನಗೆ ಯುದ್ಧಭೂಮಿಯಿಂದ ಓಡಿ ಹೋಗುವ ಆತುರವಿದ್ದರೂ ದುರ್ಯೋಧನನನ್ನು ಕಂಡು ನಾಚಿಕೆಯಿಂದ ಹಿಂತಿರುಗದಿದ್ದನು. ಕೊನೆಗೆ ಆತನು ದ್ರೋಣನನ್ನು ಕುರಿತು ಅಭಿಮನ್ಯುವಿನ ವಧೋಪಾಯವೇನೆಂದು ಕೇಳಿ ಆಮೇಲೆ ಹಿಂದಿನಿಂದ ಬಂದು ಅವನ ಬಿಲ್ಲನ್ನು ಕತ್ತರಿಸಿದನು. ಹೀಗೆ ಕರ್ಣನಿಂದ ಅಭಿಮನ್ಯುವಿನ ಧನುಸ್ಸು ಕತ್ತರಿಸಲ್ಪಟ್ಟಾಗ ವಂಚಕನು, ದುರ್ಬುದ್ಧಿಯುಳ್ಳವನು ಆದ ಕರ್ಣನು ದುರ್ಯೋಧನನು 5 ಮಂದಿ ಮಹಾರಥರೊಡನೆ ಒಂದಾಗಿ ಸೇರಿ ಆತನನ್ನು ಶರವರ್ಷಗಳಿಂದ ಪರಲೋಕಕ್ಕೆ ಕಳುಹಿಸಿಬಿಟ್ಟರು. ಹಿಂದೆ ಆ ಕರ್ಣನೇ ಕೌರವರು ಪಾಂಡವರು ನೋಡುತ್ತಿರುವಾಗಲೇ ಅವರೆಲ್ಲರ ಮುಂದೆ ಸಭೆಯಲ್ಲಿ ದ್ರೌಪದಿಯನ್ನು ಕುರಿತು, ಓ ಕೃಷ್ಣೆ, ಪಾಂಡವರು ತೀರಿದರು, ಅವರೆಲ್ಲರೂ ಶಾಶ್ವತ ನರಕಕ್ಕೆ ಗುರಿಯಾದರು. ಇನ್ನು ನೀನು ನಿಶ್ಶಂಕೆಯಿಂದ ಬೇರೆ ಭರ್ತನನ್ನು ಭರಿಸು. ದಾಸಿಯಾದ ನೀನು ಇನ್ನು ಧೃತರಾಷ್ಟ್ರನ ಅರಮನೆಯನ್ನು ಪ್ರವೇಶಿಸಬಹುದು. ನಿನಗೆ ಪತಿಗಳಿಲ್ಲ. ಇನ್ನು ಮೇಲೆ ಹೇಗೂ ಪಾಂಡವರು ನಿನಗೆ ನಾಥರಾಗುವ ಸಂಭವವಿಲ್ಲ. ಓ ಪಾಂಚಾಲಿ, ನೀನು ದಾಸಪತ್ನಿ, ನೀನು ದಾಸಿಯಾಗಿರುವೆ. ಈ ನಮ್ಮ ದುರ್ಯೋಧನನೇ ಈಗ ಭೂಮಂಡಲಕ್ಕೆಲ್ಲ ಅರಸನಾದನು. ಎಲ್ಲ ರಾಜರು ಈತನ ಯೋಗಕ್ಷೇಮವನ್ನೇ ನೋಡುತ್ತಿರುವರು. ಕಲ್ಯಾಣಿ, ಈಗ ನೋಡು, ಪಾಂಡವರು ಧೃತರಾಷ್ಟ್ರ ಪುತ್ರನ ತೇಜಸ್ಸಿನಿಂದ ಕಂದಿ ಸಾಲಾಗಿ ಕುಳಿತು ಒಬ್ಬರನ್ನೊಬ್ಬರು ನೋಡುತ್ತಿರುವರು. ಆದುದರಿಂದ ಇವರು ಎಳ್ಳಿನ ಜಳ್ಳುಗಳಂತಾಗಿ ನರಕಕ್ಕೂ ಗುರಿಯಾದರು. ಇನ್ನು ಇವರೆಲ್ಲರೂ ಸೇವಕರಂತೆ ಕೌರವರಾಜನನ್ನು ಸ್ತೋತ್ರ ಮಾಡಬೇಕು ಎಂದು ಕ್ರೂರ ವಾಕ್ಯಗಳನ್ನಾಡಲಿಲ್ಲವೇ? ಹೀಗೆ ಪಾಪ ಬುದ್ಧಿಯುಳ್ಳ ಕರ್ಣನು ನೀನು ನೋಡುತ್ತಿರುವಂತೆಯೇ ಎಂತೆಂತಹ ಪಾಪ ವಾಕ್ಯಗಳನ್ನಾಡಿದನು. ಸಾಣೆ ಹಿಡಿದು ಸುವರ್ಣ ಚಿತ್ರಿತಗಳಾದ ನಿನ್ನ ಬಾಣಗಳು ಆ ಕರ್ಣನ ಪ್ರಾಣವನ್ನು ಹೀರಿ ಆ ಮಹಾಪಾತಕೆಯ ಬಾಯನ್ನು ಅಡಗಿಸಲಿ. ಯುದ್ಧದಲ್ಲಿ ಈಗ ನಿನ್ನ ಕೈಗೆ ಸಿಕ್ಕಿಬಿದ್ದ ಕರ್ಣನನ್ನು ಕೌರವರು ಸ್ವರ್ಗದಿಂದ ಕೆಳಕ್ಕಿಳಿಸುವ ಪ್ರಯತ್ನಕ್ಕಾಗಿ ಸ್ವರ್ಗದ ಬಾಗಿಲಿಗೆ ದೂಡಿರುವ ಮನುಷ್ಯನೊಬ್ಬನಂತೆ ಕಾಣಲಿ. ಅವರೆಲ್ಲರೂ ಸೂತಪುತ್ರನು ಹತನಾದೊಡನೆಯೇ ನಿನ್ನನ್ನು ಮಹಾರಥನೆಂದು ಎಣಿಸಲಿ.
ಕಾಗೆಗಳು, ಹದ್ದುಗಳು, ನರಿಗಳು ಸೂತಪುತ್ರನ ದೇಹಾವಯವಗಳನ್ನು ಎಳೆದಾಡಲಿ. ಈಗ ನಿನ್ನ ಬಾಣಗಳಿಂದ ಹತನಾಗಿ ಬಿದ್ದ ಕರ್ಣನು ಕೌರವರಿಗೆ ಶೋಕವನ್ನು, ಪಾಂಡವರಿಗೆ ಸಂತೋಷವನ್ನು ಹೆಚ್ಚಿಸಲಿ. ವೃತ್ರ ವಧವಾದ ಮೇಲೆ ದೇವತೆಗಳೆಲ್ಲರೂ ಇಂದ್ರನನ್ನು ಸ್ತುತಿಸಿದಂತೆ ಪಾಂಚಾಲ ಪಾಂಡವರೆಲ್ಲರೂ ನಿನ್ನನ್ನು ಹೊಗಳಲಿ. ಓ ಪಾರ್ಥ, ಈಗ ನೀನು ಕರ್ಣನನ್ನು ಕೊಂದರೆ ಉತ್ತಮವಾದ ಕೀರ್ತಿಯನ್ನು ಪಡೆದು ಬಂಧುಗಳಿಂದ ಸ್ತುತಿಸಲ್ಪಡುವೆ. ಲೋಕಪ್ರಭುವಾದ ವಿಷ್ಣುವು ನರಸಿಂಹ ರೂಪವನ್ನೆತ್ತಿ ಹಿರಣ್ಯ ಕಶಿಪುವನ್ನು ಕೊಂದಂತೆ ನೀನು ಘೋರ ಸ್ವರೂಪವನ್ನು ಹಿಡಿದು ಯುದ್ಧದಲ್ಲಿ ರಾಧಾಪುತ್ರನನ್ನು ಕೊಲ್ಲು. ನಿನ್ನ ಕಡೆಯವರ ಭಯವನ್ನು ಬಿಡಿಸಿ ಕಾಪಾಡು. ನಿನ್ನ ಬಾಣಗಳಿಂದ ಪೀಡಿತನಾಗಿ ಹಾಹಾಕಾರದೊಡನೆ ಕೆಳಗೆ ಬೀಳುವ ಕರ್ಣನನ್ನು ರಾಜರೆಲ್ಲರೂ ನೋಡಲಿ. ಆಯುಧಗಳೆಲ್ಲ ಚದರಿ ಬಿದ್ದು ರಕ್ತದಲ್ಲಿ ತೊಯ್ದು ರಕ್ತದಲ್ಲಿ ತೊಯ್ದ ದೇಹದಿಂದ ನೆಲದ ಮೇಲೆ ಬಿದ್ದಿರುವ ಕರ್ಣನನ್ನು ಆತನ ಬಂಧುಗಳೆಲ್ಲರೂ ನೋಡಲಿ. ಗಾಂಧೀವ ಪ್ರಯುಕ್ತಗಳಾದ ನಿನ್ನ ಬಾಣಗಳಿಂದ ಹೊಡೆಯಲ್ಪಟ್ಟ ಆತನ ಕವಚವು ಆಕಾಶದಿಂದ ಬಿದ್ದ ಚಂದ್ರನಂತೆ ರಥಮಧ್ಯದಿಂದ ಚದರಲಿ. ವೇಗದಿಂದ ಬಂದು ಬೀಳುವ ಕರ್ಣನ ಬಾಣಗಳೆಲ್ಲ ನಿನ್ನ ಬಾಣಗಳಿಂದ ಕತ್ತರಿಸಲ್ಪಟ್ಟು ಭೂಮಿಯಲ್ಲಿ ಹರಡಿ ಬೀಳಲಿ. ಕರ್ಣನು ನಿನ್ನಿಂದ ಪರಾಜಿತನಾದುದನ್ನು ನೋಡಿ ಆ ಕಡೆಯ ರಾಜರೆಲ್ಲ ಭಯಪಟ್ಟು ಓಡಲಿ ಅಥವಾ ಪ್ರಾಣ ಬಿಡಲಿ. ಪ್ರಪಂಚದೊಳಗಿನ ಧನುರ್ಧಾರಿಗಳಲ್ಲೆಲ್ಲ ಆ ಕರ್ಣನೇ ಶ್ರೇಷ್ಠನೆಂದು ಭಾವಿಸಿದ್ದ ಕೌರವರೆಲ್ಲ ಭಯದಿಂದ ದಿಕ್ಕು ದಿಕ್ಕಿಗೆ ಚದರಲಿ. ದುರ್ಯೋಧನನು ಈಗ ಮಹಾಭಯದಿಂದ ತನ್ನ ಸೈನ್ಯವನ್ನು ಬಿಟ್ಟು ದಿಗ್ಭ್ರಾಂತನಾಗಿ ತನ್ನ ಮನೆಯನ್ನು ಕುರಿತು ಓಡಲಿ. ಧೃತರಾಷ್ಟ್ರನು ಕರ್ಣ ವಧವನ್ನು ಕೇಳಿ ಪ್ರಜ್ಞಾಹೀನನಾಗಿ ಬೀಳಲಿ. ಯುದ್ಧ ವೀರರೆಲ್ಲರೂ ಈಗ ನಿನ್ನ ಪರಾಕ್ರಮವನ್ನು ಚೆನ್ನಾಗಿ ತಿಳಿಯಲಿ. ಸಭಾ ಮಧ್ಯದಲ್ಲಿ ನಿನ್ನ ವಿಷಯವಾಗಿ ದುರ್ಯೋಧನನು ಹೇಳಿದ ದುರ್ವಾಕ್ಯಗಳನ್ನು, ದುರ್ಬುದ್ಧಿಯುಳ್ಳ ಆತನು ನಿನಗೆ ಮಾಡಿದ ಕೆಡಕುಗಳನ್ನು ಈಗ ನಿನ್ನ ಬಾಣಗಳು ಕೊನೆ ಮುಟ್ಟಿಸಲಿ. ಆ ಪ್ರಬಲ ಶತ್ರುವನ್ನು ಕೊಂದು ದ್ರೌಪದಿಯ ಕ್ಲೇಶವನ್ನು ನಿವಾರಿಸು. ಕರ್ಣನು ನಿನ್ನನ್ನೇ ಧನುರ್ಧಾರಿಗಳಲ್ಲಿ ಅಗ್ರಗಣ್ಯನೆಂದು ಭಾವಿಸಲಿ. ಈಗ ಕರ್ಣನು ತನ್ನ ದೇಹದಲ್ಲಿ ನಾಟಿಕೊಂಡ ಗಾಂಧೀವ ಪ್ರಯುಕ್ತಗಳಾದ ಬಾಣಗಳಿಂದ ಮುಳ್ಳು ಹಂದಿಯಂತೆ ಕಾಣಲಿ. ಅರ್ಜುನ, ಧನುರ್ಧರಾಗ್ರೇಸರನೆನಿಸಿ ತಾನೊಬ್ಬನೇ ಮುಂದಾಗಿ ಅಸ್ತ್ರಜ್ವಾಲೆಗಳಿಂದ ಪಾಂಚಾಲರನ್ನು ಪ್ರತಿದಿನವೂ ನಾಶ ಮಾಡುತ್ತಾ ಪಾಂಚಾಲ ರಥಿಕರ ಕೂಟದಲ್ಲಿ ಕಾಲನಂತೆ ಸಂಚರಿಸುತ್ತಿದ್ದ ಅಂತಹ ದ್ರೋಣನನ್ನೇ ಎದುರಿಸಿ ಅವನನ್ನು ಜಯಿಸಲು ಎಡಬಿಡದೆ ಉತ್ಸಾಹಗೊಂಡಿದ್ದ ಆ ಪಾಂಚಾಲ ವೀರರು ಈಗ ಹೇಗೆ ಹೆದರಿ ಓಡಿ ಹೋಗುವರು ನೋಡು. ಅವರು ಈಗ ಕರ್ಣನಿಗೆ ಹೆದರಿ ಹಿಂತಿರುಗದೆ ಹೋಗಿದ್ದರೆ ಕರ್ಣನು ಅವರನ್ನು ಬೆಂಕಿಯು ಶಲಭಗಳನ್ನು ಹೇಗೋ ಹಾಗೆ ದಹಿಸಿ ಬಿಡುತ್ತಿದ್ದನು. ಪಾರ್ಥ, ನೋಡು ನೋಡು, ಮಿತ್ರ ಕಾರ್ಯಕ್ಕಾಗಿ ಪ್ರಾಣವನ್ನೊಪ್ಪಿಸುವುದಕ್ಕೆ ಬಂದ ಅವರ ಅವಸ್ಥೆಯನ್ನು ನೋಡು. ಅವರನ್ನು ಕರ್ಣನ ಅಸ್ತ್ರದಿಂದ ತಪ್ಪಿಸಿ ಕಾಪಾಡು. ಯಾವನ ಬಲದಿಂದ ಈಗ ಕೌರವ ಸೈನ್ಯವೆಲ್ಲ ಉತ್ಸಾಹಗೊಂಡಿರುವುದೋ ಆ ಕರ್ಣನು ಪ್ರಯೋಗಿಸಿರುವ ಅಸ್ತ್ರದ ಪ್ರಭಾವವನ್ನು ನೋಡು. ಅದು ಋಷಿಶ್ರೇಷ್ಠನಾದ ಭಾರ್ಗವ ರಾಮನಿಂದ ಲಬ್ಧವಾದುದು. ಎಲ್ಲ ಸೈನ್ಯಗಳನ್ನು ತಪ್ಪಿಸುವಷ್ಟು ಘೋರ ರೂಪವುಳ್ಳದ್ದು. ಭಯಂಕರವಾದ ಆ ಅಸ್ತ್ರದ ಕ್ರೌರ್ಯವು ಈಗ ಕಾಣಿಸುತ್ತಿದೆ. ಕರ್ಣನ ಚಾಪದಿಂದ ಹೊರಡುವ ಬಾಣ ಜ್ವಾಲೆಗಳಿಂದ ಪಾಂಚಾಲರು ತಪಿಸುತ್ತಿರುವುದನ್ನು ನೋಡು. ಭೀಮನು ಈಗ ಎಲ್ಲ ಕಡೆಗಳಲ್ಲಿಯೂ ಸೃಂಜಯರಿಂದ ರಕ್ಷಿತನಾಗಿದ್ದರೂ ತೀಕ್ಷ್ಣ ಬಾಣಗಳಿಂದ ಪೀಡಿಸಲ್ಪಡುತ್ತಿರುವನು. ಈಗ ನೀನು ಮೃತ್ಯು ದೇವತೆಗೆ ಸಮಾನನಾದ ಆ ಕರ್ಣನನ್ನು ಉಪೇಕ್ಷೆ ಮಾಡಿದರೆ ರೋಗವು ದೇಹವನ್ನು ಹೇಗೋ ಹಾಗೆ ಆತನು ಪಾಂಚಾಲರನ್ನು, ಸೃಂಜಯರನ್ನು, ಪಾಂಡವರನ್ನು ದಹಿಸಿ ಬಿಡುವನು. ಈಗ ಯುಧಿಷ್ಠಿರನ ಸೈನ್ಯದಲ್ಲಿ ಕರ್ಣನನ್ನು ಎದುರಿಸಿ ಕ್ಷೇಮದಿಂದ ಮನೆಗೆ ಹಿಂತಿರುಗಬಲ್ಲ ಯುದ್ಧವೀರನು ನೀನು ಹೊರತು ಬೇರೊಬ್ಬನೂ ಇರುವಂತೆ ಕಾಣಲಿಲ್ಲ. ಅಂತಹ ಕರ್ಣನನ್ನು ನಿನ್ನ ತೀಕ್ಷ್ಣ ಬಾಣಗಳಿಂದ ಈಗಲೇ ಕೊಂದರೆ ಮಾತ್ರ ಹಿಂದೆ ಮಾಡಿದ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸಿ ಕೀರ್ತಿಯನ್ನು ಪಡೆಯುವೆ. ಇದು ಸತ್ಯವು. ಈ ಮಹಾಕಾರ್ಯವನ್ನು ಮಾಡು. ಮಹಾರಥನಾದ ಕರ್ಣನನ್ನು ಕೊಂದು ಕೃತಾರ್ಥನಾಗು. ಆಮೇಲೆ ನೀನು ಸುಖಿಯಾಗಿ ಬಾಳುವೆ ಎಂದನು. ಇದು 77ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.